ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಅಪ್ಪಾಜಿ ಅವರ 85 ವರ್ಷ ತುಂಬಿದ ಬದುಕಿನ ಸಂಭ್ರಮ ಅಂತ ಯಡಿಯೂರಪ್ಪ ದ್ವಿತೀಯ ಪುತ್ರಿ ಅರುಣಾದೇವಿ ಹೇಳಿದ್ದಾರೆ. ಐತಿಹಾಸಿಕ ಊರಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ಪುಣ್ಯ. ಭವಿಷ್ಯದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಮಾದರಿ ಆಗಲಿದೆ ಅಂತ ಯಡಿಯೂರಪ್ಪ ಅವರ ದ್ವಿತೀಯ ಪುತ್ರಿ ಅರುಣಾದೇವಿ ಹೇಳಿದ್ದಾರೆ. ಅಪ್ಪಾಜಿ ಅವರ 85 ವರ್ಷ ತುಂಬಿದ ಬದುಕಿನ ಸಂಭ್ರಮ ಇದು ಅಂತ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಹಾಡಿ ಹೋಗಲಿದ್ದಾರೆ. ಒಂದು ರೀತಿ ಅಭೂತಪೂರ್ವ ಕಾರ್ಯಕ್ರಮ ಆಗ್ತಾ ಇರೋ ಚಿತ್ರದುರ್ಗದಲ್ಲಿ, ಒಂದು ಐತಿಹಾಸಿಕ ಕ್ಷೇತ್ರದಲ್ಲಿ. ನನಗನ್ಸೋದು ಅಪ್ಪಾಜಿಯವರ 85 ವರ್ಷದ ತುಂಬಿದ ಬದುಕಿನ ಒಂದು ಸಂಭ್ರಮ ಇವತ್ತು ಅನ್ಸುತ್ತೆ. ಎಲ್ಲ ಕಾರ್ಯಕರ್ತರು, ಸಾಮಾನ್ಯ ಜನರು ಎಲ್ಲರೂ ಸೇರಿ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಪುಣ್ಯ. ಬಹುಶಃ ಇದು ಒಂದು ರೀತಿ ಭವಿಷ್ಯದಲ್ಲಿ ಒಂದು ಮಾದರಿ ಆಗುವಂಥ ಕಾರ್ಯಕ್ರಮ ಅಂದ್ಕೊಳ್ತೇನೆ. ಮತ್ತು ಅಪ್ಪಾಜಿಗೆ ಕೊಡುವಂಥ ಗೌರವ ಕೂಡ ನಮ್ಮೆಲ್ಲರದು ಇದರಲ್ಲಿದೆ. ಯಾವುದೇ ರಾಜಕೀಯ ಬಣ್ಣ ಇಲ್ಲದೆ ಆಗ್ತಾ ಇರೋ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೇಡಮ್, ಅವರ ಅಭಿಮಾನಿಗಳು, ಕಾರ್ಯಕರ್ತರು ಒಂದು ರೀತಿಯ ಸಂಭ್ರಮ ಇರುತ್ತೆ. ಅದನ್ನು ಹೊರತುಪಡಿಸಿ ನೀವು ಮಗಳಾಗಿ ಆ ಸಂಭ್ರಮನ ಹೆಂಗೆ? ಇಲ್ಲ, ಅವರ ಮಾಗಿದ ಈ ವಯಸ್ಸಿನಲ್ಲಿ ಇದೆಲ್ಲ ಖಂಡಿತವಾಗಿ ನನಗೆ ಅನ್ಸುತ್ತೆ. ಈಗ ಅವರು 85 ವರ್ಷ ತುಂಬಿದ ಸಂದರ್ಭದಲ್ಲಿ ಎಲ್ಲೋ ಅಪ್ಪಾಜಿ ಇಷ್ಟು ವರ್ಷ ಓಡಾಡಿ ದಣಿದಿದಾರ ಅಂತ ಅನ್ಕೊಳ್ತೇನೆ. ಅವ್ರ ಹತ್ರ ಮಾತಾಡೋಕೆ ಕೂತ ಖಂಡಿತ ಇಲ್ಲ. ಅವರು ಅದೇ ಇನ್ನೂ 35 ವರ್ಷದ ಮನಸ್ಥಿತಿನಲ್ಲಿದ್ದಾರೆ. പക്ഷേ ಈ ಎನರ್ಜಿ ನಾವೆಲ್ಲರೂ ಇಟ್ಕೋಬೇಕು. ನಾವೆಲ್ಲ ಕುಟುಂಬ ಒಂದು ಅಂತ ಅನ್ಕೊಂಡು ಸಮಾಜದಲ್ಲಿ ಓಡಾಡಿದಾಗ ಮಾತ್ರ ನಾವು ತಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.